ಸ್ನೇಹಿತರೆ ನಮಸ್ಕಾರ. ನಿನ್ನೆಯಿಂದ ಒಂದು ವಿಚಾರ ಬಹಳ ಸೌಂಡ್ ಆಗ್ತಿದೆ. ಅದೇನು ಅಂತಂದ್ರೆ, ಕೊಹ್ಲಿ ಈ IPL ಮುಗಿದ್ಮೇಲೆ ಏನು ಇಂಗ್ಲೆಂಡ್ ಸೀರೀಸ್ ಸ್ಟಾರ್ಟ್ ಆಗುತ್ತೆ, ನಾವು ಇಂಗ್ಲೆಂಡಿಗೆ ಪ್ರವಾಸ ಹೋಗ್ತೀವಿ. ಸೊ ಟೆಸ್ಟ್ ಆಡೋಕೆ ಹೋಗ್ತಾ ಇರೋದು ನಾವು. ಹಾಗಾಗಿ ಆ ನಡುವೆ IPL ಏನು ಮುಗ್ದೋಗುತ್ತೆ, ಆ ಒಂದು ಗ್ಯಾಪ್ ಆದ್ಮೇಲೆ ಅವರು ಕೌಂಟಿ ಕ್ರಿಕೆಟ್ ಆಡ್ತಾರೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ. ಯಾಕಂದ್ರೆ ಆಸ್ಟ್ರೇಲಿಯಾ ಸೀರೀಸ್ ಅಲ್ಲಿ ಯಾವ ರೀತಿ ಕೊಹ್ಲಿ ಅವರು ವೈಫಲ್ಯತೆಯನ್ನು ಅನುಭವಿಸಿದ್ರು, ಬಹಳ ಸ್ಟ್ರಗಲ್ ಮಾಡಿದ್ರು ನಿಮಗೆ ಗೊತ್ತಿದೆ. ಸೊ ಇದೇ ಮತ್ತೆ ಇಂಗ್ಲೆಂಡ್ ನಲ್ಲಿ ರಿಪೀಟ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮೊದಲೇ ಒಂದಷ್ಟು ಪ್ರಿಪರೇಷನ್ ಮಾಡಬೇಕು. ಅಲ್ಲಿನ ಪಿಚ್ ಕಂಡೀಷನ್ಸ್ ಹೇಗೆ ವಾತಾವರಣ ಇದೆ ಎಲ್ಲಕ್ಕೂ ಕೂಡ ಸೆಟ್ ಆಗಬೇಕು ಅಂತ ಕೊಹ್ಲಿ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಿದೆ. ಬಟ್ ಇಲ್ಲಿ ಒಂದು ಟ್ರಿಕ್ ಇದೆ. ಅದೇನು ಅಂತಂದ್ರೆ, ಕೊಹ್ಲಿ ಏನಾದ್ರೂ ಆಡಬೇಕು ಅಂತಂದ್ರೆ ಈ IPL ಆದ್ಮೇಲೆ ಸಾಧ್ಯ ಇಲ್ಲ. ಯಾಕಂದ್ರೆ IPL ಮತ್ತು ಈ ಇಂಗ್ಲೆಂಡ್ ಸೀರೀಸ್ ಏನ್ ಸ್ಟಾರ್ಟ್ ಆಗುತ್ತಲ್ವಾ, ಸೊ ಆ ಗ್ಯಾಪ್ ಅಲ್ಲಿ ಯಾವುದೇ ಕೌಂಟಿ ಮ್ಯಾಚೇ ಇಲ್ಲ. ಸೊ ಇದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ಇದನ್ನ ನಾವು ತಿಳ್ಕೊಬೇಕಿಲ್ಲಿ. ನೋಡಿ, ಇಲ್ಲಿ ನಿಮ್ಗೆ ಒಂದು ಶೆಡ್ಯೂಲ್ ಸಮೇತ ತೋರಿಸ್ತಾ ಇದೀವಿ. ಮೇ 23ರಿಂದ 26, 2025 ಡರ್ಹ್ಯಾಮ್ ವರ್ಸಸ್ ಸೋಮರ್ಸೆಟ್ ಈ ಒಂದು ಮ್ಯಾಚ್ ನಡೆಯುತ್ತೆ. ಇನ್ನೊಂದ್ ಕಡೆ ಈ IPL ಮುಕ್ತಾಯ ಆಗೋದು ಕೂಡ ಮೇ 25ಕ್ಕೆ. ಸೊ ನೀವೇನಾದ್ರೂ ಆಡಬೇಕು ಅಂತಂದ್ರೆ, ಇನ್ ಕೇಸ್ RCB ಫೈನಲ್ ಬಂತು, ಸೊ 25ವರೆಗೆ ನೀವು ಅಲ್ಲಿ ಇರಲೇಬೇಕಾಗುತ್ತೆ, ಆಡ್ಲೇಬೇಕಾಗುತ್ತೆ. ಸೊ ಈ ಮ್ಯಾಚ್ ಸ್ಕಿಪ್ ಮಾಡಲೇಬೇಕು. ಸೊ ಅದಾದ್ಮೇಲೆ ನಾನು ಆಡ್ತೀನಿ ಅಂತಂದ್ರೆ 25 IPL ಫೈನಲ್ ಏನ್ ಮುಗಿಯುತ್ತೆ. ಸೊ ಅದಾದ್ಮೇಲೆ ಜೂನ್ 22, 25ಕ್ಕೆ ನೆಕ್ಸ್ಟ್ ಮ್ಯಾಚ್ ಇರೋದು. 22ರಿಂದ 25 ನಮ್ಮ ಇಂಗ್ಲೆಂಡ್ ಸೀರೀಸ್ ಸ್ಟಾರ್ಟ್ ಆಗೋದು ಜೂನ್ 20ಕ್ಕೆ. ಸೊ ನಿಮ್ಗೆ ಮೇ 23ರಿಂದ ಜೂನ್ 22ರವರೆಗೆ ಯಾವುದೇ ಕೌಂಟಿ ಮ್ಯಾಚೇ ಇಲ್ಲ. ಸೊ ಹಾಗಾಗಿ IPL ಆದ್ಮೇಲೆ ಕೌಂಟಿ ಆಡ್ತಾರಂತೆ ಇಂಗ್ಲೆಂಡ್ ಸೀರೀಸ್ಗೂ ಮುಂಚೆ ಅನ್ನೋದು ನಿಜಕ್ಕೂ ಯಾರು ಅದನ್ನ ಸ್ಪ್ರೆಡ್ ಮಾಡಿದ್ದು ಗೊತ್ತಿಲ್ಲ. ಬಟ್ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಟ್ವಿಸ್ಟ್ ಏನು ಅಂತಂದ್ರೆ, ಇನ್ ಕೇಸ್ ಏನಾದ್ರೂ IPL ಪ್ಲೇ ಆಫ್ ನ ವಿರಾಟ್ ಕೊಹ್ಲಿ ಸ್ಕಿಪ್ ಮಾಡ್ತಾರ, ಇದು ಬಹಳ ಮುಖ್ಯವಾದಂತಹ ವಿಚಾರ. RCBಗೆ ಬಹಳ ಲಾಯಲ್ ಇರುವಂತಹ ಕೊಹ್ಲಿ. ಇನ್ ಕೇಸ್ ನಾವು ಪ್ಲೇ ಆಫ್ ಹೋದ್ವಿ, ಅದಾದ್ಮೇಲೆ ನಾವು ಎಲಿಮಿನೇಟರ್ ಇದೆಲ್ಲವನ್ನು ಕೂಡ ಗೆಲ್ತಾ ಹೋಗಿ ಏನಾದ್ರೂ ನೆಕ್ಸ್ಟ್ ಸ್ಟೇಜಿಗೆ ಬಂದ್ವಿ, 2 ಹೆಜ್ಜೆ ಹತ್ರ ಬಂದ್ವಿ, ಆ ಟೈಮಲ್ಲಿ ದೇಶಕ್ಕೋಸ್ಕರ ಅವರು ನಾನು IPL ನನ್ನ ಫ್ರಾಂಚೈಸಿಯನ್ನು ಬಿಟ್ಟು ಟೀಮ್ ಇಂಡಿಯಾಗೆ ಆಡ್ತೀನಿ, ಅಥವಾ ನಾನು ಟೆಸ್ಟ್ ಅಲ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡಬೇಕು, ನನಗೆ ಪ್ರಿಪರೇಷನ್ ಮುಖ್ಯ, ದೇಶಕ್ಕೋಸ್ಕರ ನಾನು ಈ ಒಂದು ಸ್ಯಾಕ್ರಿಫೈಸ್ ಮಾಡ್ತೀನಿ ಅಂತ ಏನಾದ್ರೂ ಕೌಂಟಿಗೋಸ್ಕರ ಆ ಪ್ಲೇ ಆಫ್ ಅನ್ನ ಆಡೋದನ್ನ ಮಿಸ್ ಮಾಡ್ತಾರೆ. ಯಾಕಂದ್ರೆ ಅವರು ಪ್ಲೇ ಆಫ್ ಬಿಟ್ಟು ಏನಾದ್ರೂ ಆಡಿದ್ರೆ ರೌಂಡ್ 7 ಇದೆ. ಮೇ 16ರಿಂದ ಮೇ 19ರವರೆಗೆ ರೌಂಡ್ 7 ಮ್ಯಾಚ್ಗಳಿವೆ. ಸೊ ಅಲ್ಲಿ ಅವ್ರಿಗೊಂದು ಸುಮಾರು ಮ್ಯಾಚ್ಗಳು ಸಿಗ್ತವೆ. ಅವರು ಇಲ್ಲಿ ನಿಮಗೆ ತೋರಿಸ್ತಾ ಇದೀವಿ ನೋಡಿ, ಒಂದು 7-8 ಮ್ಯಾಚ್ ಇದೆ. ಸೊ ಅದ್ರಲ್ಲಿ ಅವ್ರು ಆಡ್ಬೋದು ಮೇ 16ರಿಂದ ಮೇ 19ರವರೆಗೆ. ಸೊ ಅದಾದ್ಮೇಲೆ ರೌಂಡ್ 8 ಇದೆ, ಅದು ಮೇ 23ರಿಂದ 26ರವರೆಗೆ. ಆಗ್ಲೇ ನಾವು ಹೇಳಿದ್ವಿ ಅದ್ರ ಬಗ್ಗೆ. ಸೊ ಹಾಗಾಗಿ ಇಷ್ಟೊಂದು ಮ್ಯಾಚ್ ಇರೋದ್ರಿಂದ ಮೇ ಬಿ ಅವರು ಆ ಒಂದು ಪ್ರಯತ್ನವನ್ನ ಪಡ್ತಾರ. ನಾನು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದೀನಿ, ನನಗೆ ಮುಖ್ಯ ಅದು. ಸೊ ಆ ಕಾರಣಕ್ಕೆ ನಾನು ಪ್ಲೇ ಆಫ್ ಅನ್ನ ನಾನು ಫ್ರಾಂಚೈಸ್ ಜೊತೆ ಮಾತಾಡಿ ಏನಾದ್ರೂ ಆಡಲ್ಲ ಅಂತ ಹೇಳಿ ಇಂಗ್ಲೆಂಡ್ ಫ್ಲೈಟ್ ಅನ್ನ ಹತ್ತಾರ. ಹೇಳಿ ಕೇಳಿ ಅವರು ಇಂಗ್ಲೆಂಡ್ ನಲ್ಲೇ ವಾಸಿಸ್ತಾ ಇರೋದು. ಸೊ ಆ ಕಾರಣಕ್ಕೆ ಏನಾದ್ರೂ ಆ ಒಂದು ದೊಡ್ಡ ನಿರ್ಧಾರವನ್ನ ಕೈಗೊಂಡ್ರೆ RCB ಕತೆ ಏನು ಅನ್ನೋದು ಕೂಡ ಪ್ರಶ್ನೆ. ಬಟ್ ಸ್ಟಿಲ್ ಕಷ್ಟ ಇದೆ ಅಂತ ಒಂದು ಡಿಸಿಷನ್. ಬಟ್ ಹೇಳೋಕ್ಕಾಗಲ್ಲ. ಕೊಹ್ಲಿಗೆ ಈಗ ಆಸ್ಟ್ರೇಲಿಯಾದಲ್ಲಿ ಆಗಿರುವಂತಹ ಒಂದಷ್ಟು ಹಿನ್ನಡೆ ಪರ್ಸನಲಿ ತುಂಬಾ ಹರ್ಟ್ ಆಗಿರುತ್ತೆ. ಸೊ ಆ ಕಾರಣಕ್ಕೆ ನಾನು ಇಂಗ್ಲೆಂಡ್ ನಲ್ಲೂ ಕೂಡ ಅದನ್ನು ಮತ್ತೆ ರಿಪೀಟ್ ಮಾಡಬಾರ್ದು, ಇಂಗ್ಲೆಂಡ್ ನಲ್ಲಿ ನಾನು ಕಮ್ ಬ್ಯಾಕ್ ಮಾಡಬೇಕು, ಫೈಟ್ ಬ್ಯಾಕ್ ಮಾಡಬೇಕು ಅನ್ನೋದು ಕೂಡ ಅವ್ರ ಮನಸ್ಸಲ್ಲಿರುತ್ತೆ. ಸೊ ಆ ಕಾರಣಕ್ಕೆ ಏನಾದ್ರೂ ಅಂತ ಒಂದು ಟಫ್ ಡಿಸಿಷನ್ ಅನ್ನ ತಗೊಳ್ತಾರ ಗೊತ್ತಿಲ್ಲ. ನೀವೇನಂತೀರಾ? ಆತರ ಒಂದು ನಿರ್ಧಾರವನ್ನು ಕೊಹ್ಲಿ ತಗೊಳ್ಬೋದಾ? ಒಂದ್ ವೇಳೆ ಕೊಹ್ಲಿ ಇಲ್ದೇನು ನಾವು ಈ ಟೂರ್ನಮೆಂಟ್ ಅನ್ನ ಆಡ್ಬೋದಾ ಅಥವಾ ಮುನ್ನಡೆಸಬಹುದಾ, ಒಂದು ಯಶಸ್ಸನ್ನ ಕಾಣ್ಬೋದಾ? ದಯವಿಟ್ಟು ಕಮೆಂಟ್ ಮಾಡಿ. ನಮಸ್ಕಾರ.